ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬಾನೇ ಸಿಂಪಲ್ ಆಗಿ ನಾನು ಕ್ಯಾಬೇಜ್ ಪಲ್ಯನ ಮಾಡ್ತಾ ಇದೀನಿ. ಈರುಳ್ಳಿ ಆಗ್ಲಿ, ಬೆಳ್ಳುಳ್ಳಿ ಏನು ಹಾಕ್ದಲೇನೆ ಒಂದೇ ಒಂದು ಮ್ಯಾಗಿ ಮಸಾಲಾನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಕ್ಯಾಬೇಜ್ ಪಲ್ಯನ ಮಾಡ್ತಾ ಇದೀನಿ. ಮೊದಲಿಗೆ ನಾನು ಕ್ಯಾಬೇಜ್‌ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಇಲ್ಲಿ ನಾನು ಮೆಣಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂತಾ ಇದೀನಿ. ಒಂದ್ 4, 5 ಮೆಣಸಿನಕಾಯಿನ ಕಟ್ ಮಾಡ್ಕೊಂತಾ ಇದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳಿ. ಒಂದು ಕರಿಬೇವು ಎಲೆ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ನಾನು ಆಯಿಲ್‌ನ ಹಾಕೊಂತಾ ಇದ್ದೀನಿ. ಒಂದು 3 4 ಸ್ಪೂನು ಆಯಿಲು ಹಾಕೊಂಡ್ರೆ ಸಾಕು. ಮತ್ತೆ ಇಲ್ಲಿ ನಾನು ಸಾಸಿವೆ ಹಾಕೊಂತಾ ಇದ್ದೀನಿ. ಮತ್ತೆ ಸ್ವಲ್ಪ ಜೀರಿಗೆ ಹಾಕೊಂತಾ ಇದ್ದೀನಿ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮೆಣಸಿನಕಾಯಿನ ಹಾಕೊಂಡು ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಕ್ಯಾಬೇಜ್‌ನ ಇವಾಗ ಹಾಕೊಂತಾ ಇದ್ದೀನಿ ಅದೇ ಒಗ್ಗರಣೆಗೆ. ಕ್ಯಾಬೇಜ್ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಲೇನೆ ಹದವಾಗಿ ಸಣ್ಣ ಉರಿ ಇಟ್ಕೊಂಡು ಹುರಿತಾ ಇರ್ಬೇಕು ಚೆನ್ನಾಗಿ. ನೀರೇನು ಹಾಕಕ್ ಹೋಗ್ಬಾರ್ದು. ನೀರ್ ಹಾಕಿದ್ರೆ ಟೇಸ್ಟ್ ಹಾಳಾಗ್ಬಿಡುತ್ತೆ. ನಾವು ಎಷ್ಟು ಎಣ್ಣೆಲೇನೆ ಒಗ್ಗರಣೆಲೇನೆ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಜಾಸ್ತಿ ಇದು. ನಾನು ಯಾವ್ದೇ ತರ ಬೇರೆ ಯಾವ್ದೂನು ಈರುಳ್ಳಿ, ಬೆಳ್ಳುಳ್ಳಿ ಏನು ಹಾಕ್ತಾ ಇಲ್ವಲ್ಲ. ಹಾಗಾಗಿ ಹೀಗೇನೆ ಫ್ರೈ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದು ಮ್ಯಾಗಿ ಮಸಾಲಾನ ಹಾಕೊಂತಾ ಇದೀನಿ ನಾನು. ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂತಾ ಇದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹದವಾಗಿ ಉಪ್ಪನ್ನ ಹಾಕೊಂಡು ಒಂದು ಮ್ಯಾಗಿ ಮಸಾಲಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಇದನ್ನ ನಾನಿಲ್ಲಿ 2 ಸೆಕೆಂಡ್‌ಗುನು ಮಿಕ್ಸ್ ಮಾಡ್ತಾ ಇದೀನಿ. ಯಾಕೆ ಅಂತಂದ್ರೆ ನೀರೇನು ಹಾಕಿಲ್ಲ ತಳ ಹಿಡಿದ್ ಬಿಡುತ್ತೆ ಅಂತ. ಸ್ವಲ್ಪ ಇಲ್ಲಿ ನಾನು ಅರಿಶಿನ ಪುಡಿನ ಹಾಕೊಂತಾ ಇದೀನಿ. ಒಂದು 3 4 ಚಿಟಿಕೆ ಅರಿಶಿನ ಪುಡಿ. ಸೊ ಇದು ಕಲರ್ ಬರ್ಲಿ ಅಂತ ತುಂಬಾ ಚೆನ್ನಾಗಿರುತ್ತೆ ಕಲರ್ ನೋಡೋದಕ್ಕೆ. ಹಾಗೆ ವೈಟ್ ಇದ್ರೆ ಅಷ್ಟೊಂದು ನೋಡೋಕ್ ಚೆನ್ನಾಗಿರಲ್ಲ. ಹಾಗಾಗಿ ಅರಿಶಿನ ಪುಡಿನ ಇಲ್ಲಿ ಹಾಕೊಂತಾ ಇದೀನಿ. ದೇಹಕ್ಕೂ ತುಂಬಾನೇ ಒಳ್ಳೇದು ಅರಿಶಿನ ಪುಡಿ. ಎಲ್ಲಾ ಪಲ್ಯಗಳಿಗೂ ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ನೋಡಿ ಇದು 10 ನಿಮಿಷ ನೀಟಾಗಿ ನಾನು ಫ್ರೈ ಮಾಡ್ಕೊಂಡಿದೀನಿ ಒಗ್ಗರಣೆಲೇನೆ. ಇವಾಗ ರೆಡಿ ಆಗಿದೆ ನೋಡಿ. ನಾನು ಇವಾಗ ಒಂದು ಬೌಲ್‌ಗೆ ಹಾಕೊಂತಾ ಇದೀನಿ. ಅಕ್ಕಿ ರೊಟ್ಟಿ ಮತ್ತೆ ಚಪಾತಿ ಮತ್ತೆ ಬ್ರೆಡ್‌ಗೂ ಸಮೇತ ಇದು ಹಾಕೊಂಡ್ ತಿನ್ಬೋದು. ಮದ್ಯಕ್ಕೆ ಸ್ಯಾಂಡ್ವಿಚ್ ತರ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ಈ ರೊಟ್ಟಿ ಚಪಾತಿಗಂತೂನು ಒಳ್ಳೆ ಕಾಂಬಿನೇಷನ್ ಇದು. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಾನು ಮಾಡ್ತಾನೆ ಇರ್ತೀನಿ. ಕ್ಯಾಬೇಜು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇದು ಯಾರು ಅಷ್ಟು ಇಷ್ಟಪಡಲ್ಲ. ಬಟ್ ತುಂಬಾನೇ ಒಳ್ಳೇದು. ಈ ತರ ಒಂದ್ಸರಿ ಪಲ್ಯನ ಟ್ರೈ ಮಾಡಿ.